ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಏನಪ್ಪ ತಾಮ್ರದ ದೇವ್ರ ಸಾಮಾನುಗಳನ್ನೆಲ್ಲ ಇಟ್ಕೊಂಡಿದ್ದಾರೆ ಅಂತ ನೋಡ್ತಾ ಇದ್ದೀರಾ? ಹೌದು, ಇವತ್ತು ಈ ತಾಮ್ರದ ದೇವ್ರ ಸಾಮಾನ ಹೇಗೆ ಕ್ಲೀನ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಈ ಥರ ಪ್ರತಿಯೊಬ್ಬರ ಒಂದು ಮನೆಯಲ್ಲಿ ಅಥವಾ ಪ್ರತಿಯೊಬ್ಬರ ಒಂದು ದೇವ್ರ ಮನೆಯಲ್ಲಿ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಸಿಂಪಲ್ ಆಗಿ ಹೇಗೆ ಕ್ಲೀನ್ ಮಾಡ್ಕೊಬೋದು ಅಂತ ನಾನು ತೋರಿಸ್ತೀನಿ. ಬನ್ನಿ ನೋಡ್ಕೊಂಬರೋಣ. ಇವಾಗ ನಾನು ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ. ನಾರ್ಮಲ್ ನೀರು ಅಂದರೆ ಮಾಮೂಲಿ ನೀರೇ. ಇದಕ್ಕೆ ನಾನಿವಾಗ ಒಂದು ಚಿಕ್ಕ ಬಾಲ್ ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೊಂಡು ಇದನ್ನು ನೆನೆಸ್ಕೊಬೇಕು. ಒಂದು 5-10 ನಿಮಿಷ ಇದೆಲ್ಲ ಚೆನ್ನಾಗಿ ನೀರೆಲ್ಲ ಬಿಡಬೇಕಿದು, ಅಂದರೆ ರಸ ಎಲ್ಲ ಬಿಡಬೇಕು, ಹುಣಸೆಹಣ್ಣಿನ ರಸ. ಅದನ್ನು ಬಳಸ್ಕೊಂಡು ನಾವು ಇದನ್ನು ತಾಮ್ರದ ಪೂಜೆ ಸಾಮಾನ ಒರೆಸ್ಕೋಬೇಕಾಗತ್ತೆ. ಇದು ಚೆನ್ನಾಗಿ ನೆನೀಲಿ ನೋಡಿ. ಇವಾಗ ನಾನಿಲ್ಲಿ ಹುಣಸೆಹಣ್ಣು ಹಾಕಿರೋ ನೀರನ್ನ ನೆನೆಯೋಕ್ಕೆ ಇಟ್ಟಿದ್ದೀನಿ. ಇದ್ರ ಜೊತೆ ನಾನು ಅದನ್ನು ತಿಕ್ಕೊಳ್ಲಿಕ್ಕೋಸ್ಕರ ಈ ಥರ ತೆಂಗಿಂದು ಸ್ವಲ್ಪ ಜುಟ್ಟುದೋ ಅಥವಾ ನಾವು ಇಲ್ಲಿ ತೆಗಿಬೇಕಾದ್ರೆ ಸ್ವಲ್ಪ ನಾರು ಬರುತ್ತಲ್ಲ ಅದನ್ನ ಇಟ್ಕೊಂಡಿದ್ದೀನಿ. ಮತ್ತು ಈ ಥರದ್ದು ಒಂದು ಬ್ರಷು, ಈ ಥರನೇ ಅಂತೇನಿಲ್ಲ, ಬೇರೆ ನಿಮ್ಮದ್ರಲ್ಲಿ ಟೂತ್ ಬ್ರಷು ಕೂಡ ನೀವು ಯೂಸ್ ಮಾಡ್ಕೊಬೋದು. ಇದು ಸಂಧಿಗಳಲ್ಲೆಲ್ಲ ನಾವು ದೇವ್ರದ್ದು ಕ್ಲೀನ್ ಮಾಡ್ಕೊಬೇಕಾದ್ರೆ ಈಸಿಯಾಗಿ ಬರುತ್ತೆ ಅಂತ. ಇದು ಹುಣಸೆಹಣ್ಣನ್ನು ಎತ್ಕೊಂಡು ನಾವು ಉಜ್ಕೊಳ್ಲಿಕ್ಕೆ ಈ 3 ವಸ್ತುಗಳನ್ನ ನಾನು ಉಪಯೋಗಿಸಿ ಇವಾಗ ಹೇಗೆ ಕ್ಲೀನ್ ಮಾಡೋದು ಅಂತ ನಾನು ತೋರಿಸ್ತಾ ಹೋಗ್ತೀನಿ. ಇವಾಗ ಈ ಹುಣಸೆಹಣ್ಣು ಚೆನ್ನಾಗಿ ನೆಂದಿದೆ, ಇಲ್ಲಿ ನೋಡಿ. ಇವಾಗ ಇದನ್ನು ಸ್ವಲ್ಪನೇ ತಗೊಂಡು ಇಲ್ಲೇನಿದೆಯಲ್ಲ ಇದಕ್ಕೆ ಕ್ಲೀನಾಗಿ ಉಜ್ಕೋಬೇಕು ಈ ರೀತಿ. ಇಲ್ಲಿ ನೋಡಿ, ಆಗ್ಲೇ ಅದು ಎಷ್ಟು ಕೊಳೆ ಬಿಟ್ಕೋತಾ ಇದೆ ಅಂತ ಅಂದ್ಬಿಟ್ಟು ಇದನ್ನು ಹಾಕಿ ಚೆನ್ನಾಗಿ ಉಜ್ಜಬೇಕು ನೋಡಿ. ನೋಡಿ, ಈ ಥರ ಎಲ್ಲ ಒಂದು ಪೂಜೆ ಸಾಮಾನು ನಾನು ಇವಾಗ ಉಜ್ಕೊತಾ ಹೋಗ್ತೀನಿ. ಇದನ್ನು ಹಾಕ್ಬಿಟ್ಟು ಹಾಗೇ ನೆನೆಯೋಕೆ ಬಿಡೋದು ಅದನ್ನು. ಇಲ್ಲಿ ನೋಡಿ, ಈ ಥರ ಕ್ಲೀನಾಗಿ ಉಜ್ಕೊತಾ ಹೋಗಿ. ಇಲ್ಲಿ ನೋಡಿ, ಇಲ್ಲೆಲ್ಲ ಬಿದ್ದಿರುತ್ತಲ್ಲ ಅದನ್ನು ಮತ್ತೆ ನೀರಿಗೆ ಹಾಕ್ಕೊಂಡು ನೀವು ಇಲ್ಲೇ ರಿಸಲ್ಟ್ ನೋಡ್ಬೋದು ನೋಡಿ, ಎಷ್ಟು ಚೆನ್ನಾಗಿ ಕೊಳೆ ಬಿಟ್ಕೋತಾ ಇದೆ ಅಂತ ಅಂದ್ಬಿಟ್ಟು. ಈ ಥರ ಚೆನ್ನಾಗಿ ಉಜ್ಕೊಬೇಕು ಈ ಥರ. ನಾನು ಇದೇ ರೀತಿ ಎಲ್ಲ ಪಾತ್ರೆಗಳನ್ನ ನಾನು ಉಜ್ಕೊತೀನಿ, ದೇವರ ಪಾತ್ರೆನ ನೋಡಿ. ಇವಾಗ ನೀವಿಲ್ಲಿ ನೋಡ್ಬೋದು, ನಾನೆಲ್ಲನೂ ಹುಣಸೆಹಣ್ಣು ಹಾಕ್ಕೊಂಡು ಚೆನ್ನಾಗಿ ಉಜ್ಕೊಂಡಿದ್ದೀನಿ. ಇದರಲ್ಲೇ ನೀವು ನೋಡ್ಬೋದು ಎಷ್ಟು ಕಲರ್ ಹೋಗಿದೆ ಅಂತ, ಅಂದರೆ ಕೊಳೆ ಎಷ್ಟು ಹೋಗಿದೆ ಅಂತ. ನಾನು ಇನ್ನೇನು ಹಾಕಿ ಉಜ್ಜಿಲ್ಲ, ಬರೀ ಹುಣಸೆಹಣ್ಣು ಹಾಕಿ ಎಲ್ಲ ತಿಕ್ಕೊಂಡಿದ್ದೀನಿ, ಇನ್ನೆಲ್ಲ ನೆನೆಸ್ಕೊಂಡಿದ್ದೀನಿ. ಇವಾಗ ನಾನು ನೆಕ್ಸ್ಟು ಈ ತೆಂಗಿನ ನಾರು ಇದೆಯಲ್ಲ ಇದನ್ನು ಸ್ವಲ್ಪ ತಗೋತಾ ಇದ್ದೀನಿ. ಇದನ್ನು ಸ್ವಲ್ಪ ತಗೊಂಡು ಇದಕ್ಕೆ ಅದ್ದಿ, ಅಂದರೆ ಈ ಹುಣಸೆಹಣ್ಣು ನೀರು ಏನಿರುತ್ತಲ್ಲ ಅದರಲ್ಲೇ ಅದ್ದಿ ಚೆನ್ನಾಗಿ ಇದರಲ್ಲಿ ಉಜ್ಕೊತಾ ಇದ್ದೀನಿ. ಇವಾಗ ನೋಡಿ, ನಾನು ಯಾವುದೇ ರೀತಿ ಹುಣಸೆಹಣ್ಣು ಬಿಟ್ಟು ಇನ್ನು ಏನರಲ್ಲೂ ಕೂಡ ನಾನು ಉಜ್ಕೊಂಡಿಲ್ಲ. ಇವಾಗ ಬರೀ ನಾನು ನಾರಲ್ಲಿ ಉಜ್ಕೊತಾ ಇರೋದಷ್ಟೇ ನೋಡಿ. ತೆಂಗಿನ ನಾರು ನ್ಯಾಚುರಲ್ ಆಗಿರೋದ್ರಿಂದ ಯಾವುದೇ ರೀತಿ ಸ್ಕ್ರ್ಯಾಚಸ್ಸು ಕೂಡ ಆಗೋದಿಲ್ಲ. ಇಲ್ಲಿ ಒಳಗಡೆ ಎಲ್ಲನೂ ಕ್ಲೀನಾಗಿ ನಾನು ತೊಳ್ಕೊತಾ ಇದ್ದೀನಿ, ಅಂದರೆ ಉಜ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ರಸನ ತಗೊಂಡು ಹುಣಸೆಹಣ್ಣಿನ ರಸ ಚೆನ್ನಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕೊಳೆ ಬಿಟ್ಕೋತಾ ಇದೆ. ಇದೇ ರೀತಿ ಒಳಗಡೆನೂ ಕೂಡ ಕ್ಲೀನಾಗಿ ವಾಶ್ ಮಾಡ್ಕೊಬೇಕು ನೋಡಿ. ಈ ರಸನ ಅದ್ಕೋಬೇಕು ಚೆನ್ನಾಗಿ. ಇದನ್ನು
ಸಂದಿಲಿ ಎಲ್ಲ ಕಡೆನೂ ಕೂಡ ಕ್ಲೀನಾಗಿ ಉಜ್ಕೊಳ್ಳಿ. ಇದರಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗೋಗುತ್ತೆ ಅದು ಎಷ್ಟು ಕೊಳೆ ಬಿಟ್ಕೊಂಡಿದೆ ಅಂತ ಹೇಳಿ. ಹುಣಸೆ ಹಣ್ಣು ಬಂದು ನಾವು ಆಗಿನ ಕಾಲದಿಂದನೂ ನಮ್ಮ ಪೂರ್ವಜರು ಇದನ್ನು ಯೂಸ್ ಮಾಡ್ತಾಯಿದ್ರು. ಇವಾಗ ಏನೇನೋ ಪೀತಾಂಬರಿ ಅದು ಇದು ಅಂತೆಲ್ಲ ಬಂದಿದೆ, ಮತ್ತು ಅದಕ್ಕೆ ಆದಂಥ ಲಿಕ್ವಿಡ್ಸ್ ಬಂದಿದೆ. ಮುಂಚೆ ಎಲ್ಲ ಈ ಥರನೇ ಹುಣಸೆಹಣ್ಣಲ್ಲಿ ಉಜ್ಕೋತಾ ಇದ್ದಿದ್ದು. ನೋಡಿ, ಏನು ಕೂಡ ಹಾಕಿಲ್ಲ, ನೋಡಿದ್ರಾ? ಇದೇ ರೀತಿ ನಾನು ಎಲ್ಲನೂ ಕೂಡ ಒಂದ್ಸಲಿ ವಾಶ್ ಮಾಡ್ಕೊಂಡು ತಿಂತೀನಿ. ಇವಾಗ ನೀವಿಲ್ಲಿ ನೋಡ್ಬೋದು, ನಾನು ಮುಂಚೆನೇ ಹುಣಸೆಹಣ್ಣು ಹಾಕಿ ಸ್ವಲ್ಪ ಉಜ್ಜಿದ್ದೆ. ಇವಾಗ ನಾರು ತಗೊಂಡು ಇದು ಈ ಕರ್ಪೂರದ ಪ್ಲೇಟ್ ಇತ್ತಲ್ಲ, ಚೆನ್ನಾಗಿ ಉಜ್ಕೋತಾ ಇದ್ದೀನಿ. ನೀವು ಮುಂಚೆ ನೋಡ್ಬೋದು ಅದು ಎಷ್ಟು ಕಪ್ಪಾಗಿತ್ತು ಅಂತ ಅಂದ್ಬಿಟ್ಟು ವಿಡಿಯೋ ಸ್ಟಾರ್ಟಿಂಗಲ್ಲಿ. ಇದನ್ನು ಚೆನ್ನಾಗಿ ಹಾಕಿ ಉಜ್ಜಬೇಕು. ನೋಡಿ ಎಷ್ಟು ಕ್ಲೀನಾಗಿ ಅದು ಬಿಟ್ಕೋತಾ ಇದೆ ಗಲೀಜು. ಅಂದರೆ ನಾವು ಕರ್ಪೂರ ಉರಿಸಿರ್ತೀವಲ್ಲ, ಇದು ಕ್ಲೀನಾಗಿ ಬಿಟ್ಕೋತಾ ಇದೆ. ನೀವು ವಿಡಿಯೋನಲ್ಲಿ ನೋಡ್ಬೋದು. ನೋಡಿ, ನಾನೇನನ್ನೂ ಕೂಡ ಹಾಕಿಲ್ಲ, ಹುಣಸೆ ಹಣ್ಣನ್ನು ಬಿಟ್ಟು ನಾನೇನನ್ನೂ ಕೂಡ ಹಾಕಿಲ್ಲ. ನೋಡಿ, ಉಜ್ಜಿದ ತಕ್ಷಣ ಎಷ್ಟು ಕ್ಲೀನಾಗಿ ಬರ್ತಾಯಿದೆ ಅಂತ. ಇದೇ ರೀತಿ ನಾವು ದೀಪ ಕೂಡ ಹಚ್ಚಿರ್ತೀವಿ, ಅದನ್ನು ಕೂಡ ನಾವು ಕ್ಲೀನಾಗಿ ವಾಶ್ ಮಾಡ್ಕೊಬೋದು. ನೋಡಿ ಮುಂಚೆ ಹೇಗಿತ್ತು ಮತ್ತು ಈಗ ಹೇಗಿದೆ ಅಂತ ಹೇಳಿ. ಇವಾಗ ನಾನು ಈ ಬ್ರಷ್ ಸಹಾಯದಿಂದ ಈ ಸಂದಿನೆಲ್ಲ ಕ್ಲೀನಾಗಿ ಉಜ್ಕೋತೀನಿ. ಈ ವಿಗ್ರಹದ ಸಂದಿಲೆಲ್ಲ ಗಲೀಜಿರುತ್ತಲ್ವ, ಈ ಥರ ಕ್ಲೀನಾಗಿ ಈ ಥರ ಉಜ್ಕೊಳೋದ್ರಿಂದ ಕೊಳೆ ಎಲ್ಲ ಕ್ಲೀನಾಗಿ ಬರುತ್ತೆ. ನೋಡಿ, ನೀವಿಲ್ಲೇ ರಿಸಲ್ಟ್ ನೋಡ್ಬೋದು. ಇದೇ ರೀತಿ ಇದೇ ಥರ ಹುಣಸೆಹಣ್ಣು ಇದರಲ್ಲೇ ಈ ಕಡೆ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೊತೀನಿ, ಅಂದರೆ ಚೆನ್ನಾಗಿ ಉಜ್ಕೊತೀನಿ ಸಂದಿಲೆಲ್ಲ. ನೋಡಿ, ಅದು ಕ್ಲೀನಾಗಿ ಇದಾಗುತ್ತೆ. ಇದೇ ರೀತಿ ನಾನು ಎಲ್ಲ ವಿಗ್ರಹಗಳನ್ನು ಕೂಡ ಕ್ಲೀನ್ ಮಾಡ್ಕೊತೀನಿ. ಇವಾಗ ನಾನು ಇದನ್ನೆಲ್ಲ ಒಂದು ಕಡೆ ಉಜ್ಜಿ ನಾನು ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ನಿಮಗೆ ಬದಲಾವಣೆ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ. ಇವಾಗ ನಾನು ಇದನ್ನು ಒಂದು ಕ್ಲೀನ್ ನೀರಲ್ಲಿ, ನಾನು ನಾರ್ಮಲ್ ವಾಟರಲ್ಲಿ ಇದನ್ನು ವಾಶ್ ಮಾಡ್ಕೊತೀನಿ. ಇವಾಗ ನೀವು ನೋಡ್ತಾ ಇರ್ಬೋದು, ನಾನು ಒಂದೊಂದೇ ಕ್ಲೀನಾಗಿ ತೊಳ್ಕೊತೀನಿ. ನೋಡಿ, ಅದು ಎಷ್ಟು ಕ್ಲೀನಾಗಿ ಕೊಳೆ ಎಲ್ಲ ಹೋಗಿದೆ. ನೋಡಿ ಮುಂಚೆ ಹೇಗಿತ್ತು ಮತ್ತು ಇವಾಗ ಎಷ್ಟು ಕ್ಲೀನಾಗಿ ಇದಾಗಿದೆ ಅದು. ಎಲ್ಲ ಒಳಗಡೆ ಎಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ನೋಡಿ, ಮುಂಚೆ ಇದ್ದಿದ್ದಕ್ಕೂ ಮತ್ತು ಇವಾಗ ನಾನು ವಾಶ್ ಮಾಡಾದ್ಮೇಲೆ ನಿಮಗೆ ತೋರಿಸಿರೋದಕ್ಕೂ ಬದಲಾವಣೆ ಎಷ್ಟು ಕಾಣಿಸ್ತಾ ಇದೆ ಅಂತ. ಇದೇ ರೀತಿ ನಾನು ಎಲ್ಲ ಒಂದು ಪೂಜಾ ಸಾಮಗ್ರಿನ ನಾನು ತೊಳ್ಕೊತಾ ಹೋಗ್ತೀನಿ. ಐ ಹೋಪ್ ನಿಮಗೆ ಈ ಟಿಪ್ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.